ಹಲೋ ಫ್ರೆಂಡ್ಸ್, ಎಲ್ಲರದ್ದು ಕಾಫಿ ಆಯಿತಾ? ನಮ್ಮದು ಜಸ್ಟ್ ಈಗ ಆಯಿತು. ಏನಪ್ಪ ಸಮಾಚಾರ ಅಂದರೆ, ಇವತ್ತು ಭೈರತಿ ರಣಗಲ್ ಮೂವಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗಿದೆ ಕಂಟೆಂಟು, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನೋಡ್ಬಿಟ್ಟು ನಾನು ಆಮೇಲೆ ರಿವ್ಯೂ ಕೊಡ್ತೀನಿ, ಯಾವ ಥರ ಇದೆ ಹೆಂಗಿದೆ ಅಂತ. ನೋಡೋಣ ಯಾವ ಥರ ಇದೆ ಅಂತ. ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಾವು ನೋಡೋದ್ಮೇಲೆ ತಾನೇ ಗೊತ್ತಾಗೋದು ಯಾವ ಥರ ಇದೆ ಅಂತ. ಹಾಗಾಗಿ ನೋಡಾದ್ಮೇಲೆ ನಾನು ರಿವ್ಯೂ ಕೊಡ್ತೀನಿ. ಮತ್ತು ಇನ್ನೇನು ಸಮಾಚಾರ? ವೀಡಿಯೋಸು ಹಾಕಿರಲಿಲ್ಲ, ತುಂಬ ದಿನ ಆಯಿತು. ಯಾಕೆಂದರೆ ಅವು ಅಷ್ಟಾಗಿ ಲಾಂಗ್ ಬಡಗೆಗಳು ಸಿಗ್ತಿರಲಿಲ್ಲ. ಇಲ್ಲಿ ಲೋಕಲ್ ಬಡಗೆಗಳು ಆಡಿಯೋ ಫ್ಯಾಕ್ಟ್ರಿಲ್ಲೇ ಇನ್ನೇನು ತೋರಿಸಿ ಅಂತೇಳಿ ಸುಮ್ಮನೆ ಆದೆ. ಬೇರೆ ನೋಡಬೇಕು ಫ್ರೆಂಡ್ಸ್. ನೋಡೋಣ, ನಾಳೆ ಇಲ್ಲ ನಾಳಿದ್ರಲ್ಲಿ ಮೈಸೂರು ಹೋಗ್ಬೇಕು. ಅದು ಲೋಡ್ ಆಗೋದು ಟ್ರಿಪ್ ಹೋಗೋದಲ್ಲ, ತೋರಿಸ್ತೀನಿ. ಈ ವಾರ ಮುಗೀತು. ನೆಕ್ಸ್ಟ್ ವಾರದಲ್ಲಿ ಬುಧವಾರ ಮಲೆ ಹಾಕ್ತೀನಿ ಶಬರಿಮಲೆಗೆ. ಅದು ಪೂಜೆ ದಿನ ಒಂದೊಂದು ಕಂಟೆಂಟ್ ವೀಡಿಯೋಗಳು ಹಾಕ್ತೀನಿ, ನೋಡಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮಂಥ ಬಡ ಕಲಾವಿದರನ್ನು ಬೆಳೆಸಿ. ಓಕೆ ಫ್ರೆಂಡ್ಸ್, ಮೂವಿ ನೋಡಿಬಿಟ್ಟು ರಿವ್ಯೂ ನಾನು ಆಮೇಲೆ ಕೊಡ್ತೀನಿ. ಇನ್ನೊಂದು 1/4 ಗಂಟೆ ಹೊರಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೋಡಿದ್ರಲ್ಲ ಫ್ರೆಂಡ್ಸ್, ಭೈರತಿ ರಣಗಲ್ಗೆ 10 ಗಂಟೆ ಶೋಗೆ ಜನ ನಿಂತಿರೋದು. ಫುಲ್ ಜನ ಇದ್ದಾರೆ. ಮೂವಿ ಅಂತೂ ಚೆನ್ನಾಗಿದೆ. ಕ್ಲಿಯರಾಗಿ ಕಾಣಿಸ್ತಲ್ಲ. ಫ್ರೆಂಡ್ಸ್, ತಿಂಡಿ ಆಯ್ತಾ ಎಲ್ಲರದು? ನನ್ನ ಜಸ್ಟ್ ಈಗ ಆಯ್ತು ಫ್ರೆಂಡ್ಸ್. ನೈಟ್ ಹೋಗಿ ಬಂದೆ ಮೂವಿಗೆ, ಭೈರತಿ ರಣಗಲ್ಲು. ಚೆನ್ನಾಗೈತೆ ಮೂವಿ, ಎಲ್ಲೂ ಬರೋದಿಲ್ಲ. ಕಥೆಗೂ ಅಷ್ಟೇ ಸ್ಟೆಪ್ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಚೆನ್ನಾಗಿ ಬಂದಿದೆ ಮೂವಿ. ನೆಕ್ಸ್ಟ್ ಇದನ್ನು ಹಿಂದಿಂದು ಏನು ನಡೆಯುತ್ತೆ ಕತೆ, ಅದನ್ನು ಒಂದು ಎಳೆಯಾಗಿ ತೋರಿಸ್ಕೊಂಡು ಹೋಗಿದ್ದಾರೆ. ಹೇಳಿದ್ರು ಕೆಲವರು, ಎಲ್ಲ ಜಾಸ್ತಿ ಶಿವನಿಗೆ ಡೈಲಾಗ್ ಇಲ್ಲ, ಬರೀ ಎಲ್ಲ ಕಣ್ಣಲ್ಲೇ ಲುಕ್ ಕೊಟ್ಟಿದ್ದಾರೆ ಅಂತ. ಅದೇ ಥರ ಕಣ್ಣಲ್ಲೇ ಲುಕ್ ಕೊಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ. ಆಮೇಲೆ ಲಾಂಗ್ ಹಿಡಿದಿದ್ದು ಚೆನ್ನಾಗಿತ್ತು. ಓಕೆ, ಕೊಟ್ಟಿದ್ದ ಕಾಸ್ಗಂತೂ ಮೋಸ ಇಲ್ಲ. ಪಿಕ್ಚರ್ ಅಂತೂ ಚೆನ್ನಾಗಿದೆ. ಎಲ್ಲ ಹೋಗಿ ಖಂಡಿತ ನೋಡಿ. ಇವತ್ತು ಸಂಡೇ, ಇನ್ನು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಹೋಗ್ತಾರೆ. ಫ್ಯಾಮಿಲಿ ಆಡಿಯನ್ಸು ಕೂತ್ಕೊಂಡು ನೋಡ್ಬೋದು, ಏನಂತ ಇದೇನಿಲ್ಲ. ಸ್ವಲ್ಪ ಈ ಕೊಚ್ಚಾಕೋದು ಮತ್ತು ಕಡಿಯೋದೆಲ್ಲ ಬಿಟ್ಟರೆ ಕೂತ್ಕೊಂಡು ನೋಡ್ಬೋದು. ಅದನ್ನೆಲ್ಲ ಪರವಾಗಿಲ್ಲ, ಸಹಿಸ್ಕೊಂಡು ನೋಡ್ತೀವಿ ಅಂದರೆ ನೋಡ್ಬೋದು. ಅದು ಬಿಟ್ಟರೆ ಇನ್ನೇನು ಇಲ್ಲ. ಮೂವಿ ಅಂತೂ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಅದು ವಿಡಿಯೋ ಒಂದು ಅವರು ಎಂಟ್ರಿದು ಒಂದು ವಿಡಿಯೋ ಇದನ್ನು ಹಾಕ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್.